ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ನೆಕ್ಸ್ಟ್ ಸಚಿವ ಯಾರು ಏನು ಅಂದರೆ ಇವನ ಹೆಸರಲ್ಲೇ ಸಂತೋಷ ಇದೆ, ಆದರೆ ಮಾಡೋದೆಲ್ಲ ಮಾತಾಡೋದೆಲ್ಲ ಬರೀ ಅಸಂತೋಷವಾದ ಕೆಲಸ. ಸೊ ನನ್ನದರ್ಧನ್ ಗೊತ್ತಾಗಿರ್ಬೇಕು ಅಂತ ಅನ್ಕೊಂತೀನಿ. ಇವನು ಕರ್ನಾಟಕದ ಇವನೊಬ್ಬ ಪಪ್ಪು, ಮೊದಲನೇ ಪಪ್ಪು. ಪ್ರಿಯಾಂಕಾ ಖರ್ಗೆ ಇವನು ಎರಡನೇ ಪಪ್ಪು. ಸೊ ಇವನ್ದೇನು ಕೆಲಸ ಬರೀ ಮೋದಿನ ಟೀಕೆ ಮಾಡ್ಕೊಂಡು ಇನ್ನೊಬ್ರು ಏನೋ ಎಲ್ಲರನ್ನೂ ಟೀಕೆ ಮಾಡ್ಕೊಂಡು ಮಾಡೋವಂಥ ಒಬ್ಬ ಅಯೋಗ್ಯ ಸಚಿವ. ನನ್ನದರ್ಧನ್ ಸಂತೋಷನ ಹಂಚ್ತಾ ಇರೋವಂಥ ಒಬ್ಬ ಅಯೋಗ್ಯ, ಸಂತೋಷವಾಗಿ ಲಾಡೂ ಹಂಚ್ತಾ ಇರತಕ್ಕಂಥ ಒಬ್ಬ ಕಾರ್ಮಿಕ ಸಚಿವ. ಇವನು ಸಾಧನೆ ಏನು ಶೂನ್ಯ. ಆದರೆ ಒಂದು ಕಾರ್ಮಿಕ ಸಚಿವನಾಗಿ ಏನಾದರೂ ಕಾರ್ಮಿಕರಿಗೆ ಮಾಡಿದಾನ ಅಂತ ಅಂದರೆ ಹಳೆ ಸರ್ಕಾರದಲ್ಲಿ ಇದ್ದಂಥ ಕಿಟ್ಗಳನ್ನ ಕೊಡೋರು ರೀ, ಅದನ್ನು ಕಿತ್ಕೊಂಡಿದ್ದಾನೆ. ಸ್ಕಾಲರ್ಶಿಪ್ನ ಕೊಡೋರು ಅದನ್ನು ಬರ್ತಾ ಇಲ್ಲ. ಸೊ ಇವಂದು ಏನು ಕಾರ್ಮಿಕ ಸಚಿವನಾಗಿ ಏನು ಇದು ಏನು ಬಿಡೋಣ್ಣು. ಆದರೆ ಒಂದಂತೂ ನಿಜ, ಸಂತೋಷನ ಹಂಚೋದಕ್ಕೆ ಅಯೋಗ್ಯ ವ್ಯಕ್ತಿ. ಇವನು ಪ್ರಿಯಾಂಕಾ ಖರ್ಗೆ ಇವ್ರದೆಲ್ಲ ಇವರೆಲ್ಲ ಏನು ಮಂತ್ರಿಗಳಾಗಿದ್ದಾರೆ ಅಂತ ಬಿಡೋಣ್ಣು ನನಗಂತೂ ಗೊತ್ತಿಲ್ಲ. ಇವ್ರದ್ದೇನು ದಿನ ಬೆಳಗಾದ್ರೆ ಮೋದಿನ ಬೈಯೋದು, ದಿನ ಬೆಳಗಾದ್ರೆ ಕುಮಾರಸ್ವಾಮಿನ ಬೈಯೋದು, ದಿನ ಬೆಳಗಾದ್ರೆ ನಮ್ಮ JDSನ ಬೈಯೋದು, ದಿನ ಬೆಳಗಾದ್ರೆ BJP RSSನ ಕಟುವಾಗಿ ಟೀಕೆ ಮಾಡೋದು. ಆದರೆ ಇವನು ಕುಂಭಮೇಳದಲ್ಲೆಲ್ಲ ಟೀಕೆ ಮಾಡಿದ್ದ. ಅದೇನ್ರಿ 40 ಕೋಟಿ ಹೆಂಗ್ರಿ ತಗೊಬಿಡ್ತಾರೆ. ಆಮೇಲೆ ಮೀಡಿಯಾದವ್ರ ಬಗ್ಗೆ ಟೀಕೆ ಮಾಡ್ತಾರೆ. ಸೊ ಆಮೇಲೆ ಮಿಲ್ಟ್ರಿ ಬಗ್ಗೆ ಟೀಕೆ ಮಾಡ್ತಾನೆ. ಇನ್ನೊಂದು ಬರೀ ಟೀಕೆ. ಆಮೇಲೆ ಪಾಪ ಹೇಳ್ತಾನೆ ಮೋದಿ ಅವರು ಮೀಡಿಯಾಯಿಂದನೇ ಹೀರೋ ಆಗಿರೋದು ರೀ, ಮೀಡಿಯಾ ಇಲ್ಲ ಅಂದರೆ ಹೀರೋ ಅಲ್ಲ. ರಾಹುಲ್ ಗಾಂಧಿ ಒಂದಲ್ಲ ಒಂದಿನ ಪ್ರಧಾನಮಂತ್ರಿ ಆಗ್ತಾನೆ, ಗಾಂಜಾ ಗಿರಾಕಿ ರಾಹುಲ ಅಂತ ಹೇಳ್ತಾನೆ. ಅವನು ವಿರೋಧ ಪಕ್ಷದ ನಾಯಕ ಆಗೋದಕ್ಕೆ ಅನ್ಫಿಟ್ಟು. ಅಲ್ಲ, ಆಗಬಾರ್ದು ಅಂತ ಇಲ್ಲ. ಈ ನಮ್ಮ ಸಂವಿಧಾನದಲ್ಲಿ ಏನು ಬೇಕಾದರೂ ಆಗ್ಬೋದು. ಅಂಥ ಸಂವಿಧಾನದಲ್ಲಿ ಬದುಕ್ತಾ ಇದ್ದೀವಿ. ಅಂಥ ತಿದ್ದುಪಡಿ ಸಂವಿಧಾನ, ಅಂಥ ಯೋಗ್ಯ ಸಂವಿಧಾನದಲ್ಲಿ ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಸಂತೋಷ್ ಲಾಡು ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಒಂದು ಪ್ರಗತಿಪರ, ಯಾವುದೇ ಒಂದು ಹೊಸ ಯೋಜನೆಗಳು, ಯಾವುದೇ ಒಂದು ಹೊಸ ಅನುದಾನವನ್ನು ಇವನು ಕೊಟ್ಟಿಲ್ಲ. ಇವನ ಕ್ಷೇತ್ರ ಕಲ್ಗಟ್ಟಗಿ ಕ್ಷೇತ್ರ. ಕೊನೆ ಮೂಮೆಂಟಲ್ಲಿ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಓಡಿಸಿ ಇವನು ಬಂದು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಗೆದ್ದಂಥ ಅಯೋಗ್ಯ ವ್ಯಕ್ತಿ. ಇವನದು ಲಾಸ್ಟು ಇದು. ಸೊ ಅದಾದಮೇಲೆ ಇವನ ಮೇಲೆ ಹಗರಣಗಳು, ಚೆಕ್ ಬೌನ್ಸ್ ಕೇಸು ಎಲ್ಲವೂ ಇದೆ. ಆದರೆ ಇವನು ಬಕೆಟ್ ಆಫ್ ಸಿದ್ದರಾಮಯ್ಯ ಅಂದರೆ ಹೇಳಿದ್ನಲ್ಲ, ಸಿದ್ದರಾಮಯ್ಯನ ವಿರೋಧವಾಗಿ ಯಾರ್ಯಾರಿದ್ದಾರೆ ಅವ್ರನ್ನ ಬೈದರೆ ಸಿದ್ದರಾಮಯ್ಯನಿಗೆ ಇಷ್ಟ. ಸೊ ಹಾಗಾಗಿ ಇವನು ಕೂಡ ಸಿದ್ದರಾಮಯ್ಯನ ಒಂದು ಬಣದಲ್ಲಿ ಗುರುತಿಸ್ಕೊಂಡಿದ್ದಾನೆ. ಸೊ ಹಾಗಾಗಿ ಆ್ಯಂಡ್ ದೆನ್ ಈ ಮಿನಿಸ್ಟ್ರಿಲಿ ಇವನು ಗೇಟ್ ಪಾಸ್ ಗ್ಯಾರಂಟಿ ಇವನಿಗೆ ಕೊಡ್ತಾರೆ. ಅದಾದಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ಏನಾದ್ರೂ ಹೊಸತರವಾಗಿ ಏನಾದರೂ ಮಾಡಿದಾನ ಯಾವುದೇ ಕಾರಣಕ್ಕೂ ಇಲ್ಲ. ಹಿಂದೆ ಇದೆ ಶಿವರಾಮ್ ಹೆಬ್ಬಾರ್ ಇದ್ದ. ಅದಾದಮೇಲೆ ಕಾರ್ಮಿಕ ಸಚಿವನಾಗಿ ಬಚ್ಚೇಗೌಡ ಇದ್ದ. ಅದಾದಮೇಲೆ ಶಿವರಾಮ್ ಹೆಬ್ಬಾರು, ಬಚ್ಚೇಗೌಡ, ಶಶಿಕಲಾ ಜೊಲ್ಲೆ ಇರೋದ್ರಲ್ಲೆಲ್ಲ ಭ್ರಷ್ಟಾಚಾರಿಗಳೇ ಇರೋದ್ರಲ್ಲೆಲ್ಲ ಒಳ್ಳೆ ಅಯೋಗ್ಯತನದ ಪರಮಾವಧಿ ಇವನು. ಅವರು ಭ್ರಷ್ಟಾಚಾರಿಗಳಾದರೂ ಇಷ್ಟೋ ಒಂದು ಸ್ವಲ್ಪ ಕೆಲಸಗಳಾಗಿದೆ. ತದನಂತರದಲ್ಲಿ SK ಕಾಂತ ಅಂತ ಒಬ್ಬರಿದ್ದರು. ಸೊ ಕಾರ್ಮಿಕ ಇಲಾಖೆ, ವಾಟ್ ಈಸ್ ದ ಪವರ್ ಆಫ್ ಕಾರ್ಮಿಕ ಇಲಾಖೆ, ವಾಟ್ ಈಸ್ ದ ಪವರ್ ಆಫ್ ಕಾರ್ಮಿಕ ಅನ್ನೋದು ತೋರಿಸ್ಕೊಟ್ಟಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ, ನಿಜವಾದಂಥ ಒಬ್ಬ ಸಮಾಜವಾದಿ ಇವತ್ತು ಬದುಕಿದ್ದಾರೆ. ಸೊ ಅಂದರೆ ನಮಗೆ ಆ ಇಲಾಖೆ ಬೇಡ, ಈ ಇಲಾಖೆ ಬೇಡ, ಅದು ಬೇಡ, ಇದು ಬೇಡ ಅಂತ ಕಡ್ದು ಕಟ್ಟೆ ಹಾಕೊಂಡು ಮಾತಾಡ್ಕೊಂಡು ಇದು ಮಾಡ್ತಾರಲ್ಲ. ಸೊ ಹೆಂಗೆ ಕೆಲಸ ಮಾಡ್ಬೋದು, ಇಲಾಖೆಯ ಮಹತ್ವವನ್ನು ತಿಳಿಸ್ಕೊಟ್ಟಂಥವ್ರು SK ಕಾಂತ. ಅಂಥ ಇಲಾಖೆನ ಇವನು ಅಯೋಗ್ಯ ತನ್ನದ ಪರಮಾವಧಿನ ತೋರಿಸಿದಂಥ ಒಬ್ಬ ಸಂತೋಷ್ ಲಾಡು. ಇವನಿಗೆ ಕೊಡೋವಂಥದ್ದೇನೂ ಇಲ್ಲ. ಇವನು ಈ ಸಲ 0 ಸುತ್ತಿದ್ದಾನೆ. ಇವರೆಲ್ಲ ಏನು ಮಂತ್ರಿಗಳಾಗಿದ್ದಾರೆ ವಿ ಡೋಂಟ್ ನೋ. ದಯವಿಟ್ಟು ಸಿದ್ದರಾಮಯ್ಯಗೆ ಹೇಳೋದಿಷ್ಟೇ, ಸಿದ್ದರಾಮುಲ್ಲಾ ಖಾನ್ ಅಲಿಯಾಸ್ ದುರಾಂಕಾರದ ಸ್ವಾಮಿಗಳೇ, ದುರಾಂಕಾರದ ಅಯ್ಯ ಅಲಿಯಾಸ್ ಮೋಜುರಾಮಯ್ಯ ಅಲಿಯಾಸ್ ಮಸ್ತಿರಾಮಯ್ಯ ಅಲಿಯಾಸ್ 14 ಸೈಟು ನುಂಗಿ ತೇಗಿ ತದನಂತರದಲ್ಲಿ ವಾಪಸ್ ಕೊಟ್ಟ ಒಬ್ಬ ಅಯೋಗ್ಯ ರಾಮಯ್ಯಂಗೆ ಹೇಳೋದಿಷ್ಟೇ, ಇಂಥವ್ರನ್ನೆಲ್ಲ ಕಿತ್ತು ಬಿಸಾಕಿ ಅಟ್ಲೀಸ್ಟ್ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ರೀ. ಉದಾಹರಣೆಗೆ ಬಸವರಾಜ್ ರಾಯರೆಡ್ಡಿ ಇದ್ದಾನೆ. ಅದಾದಮೇಲೆ BR ಪಾಟೀಲ, ಹಿಂಗೆ ತುಂಬ ಜನ ಇದ್ದಾರೆ. ಅವ್ರನ್ನ ನೀವು ಸಂಪುಟಕ್ಕೆ ತಗೊಳ್ಳಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಸಂತೋಷ್ ಲಾಡ್ ಒನ್ಸ್ ಅಗೈನ್ 0 ಸುತ್ತಿದ್ದಾನೆ. ಸೊ 0 ಫಾರ್ ಸಂತೋಷ್ ಲಾಡ್. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.